ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಸೆಕೆಂಡ್ PUC ರಿಸಲ್ಟ್ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆನೂ ಕೂಡ ನೀವು ವಿಡಿಯೋನ ನೋಡೇ ಇರ್ತೀರಾ. ಆಕ್ಚುಲ್ ಆಗಿ ನಾಳೆ ರಿಸಲ್ಟ್ ಬರುತ್ತಾ, ಏನಕ್ಕಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಮಧು ಬಂಗಾರಪ್ಪ ಅವರು ಪೋಸ್ಟ್ ಕೂಡ ಹಾಕಿಲ್ಲ, ಅನೌನ್ಸ್ಮೆಂಟ್ ಪ್ರೆಸ್ ಮೀಟ್ ಏನು ಕೂಡ ಮಾಡಿಲ್ಲ. ಆಕ್ಚುಲ್ ಆಗಿ ನಾಳೆ ರಿಸಲ್ಟ್ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಅಂತಾನೆ ಹೇಳ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ಸೆಕೆಂಡ್ PUC ನ ಒಂದು ರಿಸಲ್ಟ್ ಪ್ರತಿ ವರ್ಷನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಕಳೆದ ಒಂದು 3-4 ವರ್ಷದಿಂದ ವಿಡಿಯೋ ಮಾಡ್ತಿದ್ದೀನಿ. ಸೊ ಸೆಕೆಂಡ್ PUC ಎಕ್ಸಾಮ್ ಒಂದು ರಿಸಲ್ಟ್ ಬಂತು ಅಂತ ಹೇಳೋದಾದ್ರೆ 2 ದಿನದ ಹಿಂದೆನೇ ಅನೌನ್ಸ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆಕ್ಚುಲ್ ಆಗಿ ಹೇಳಬೇಕು ಅಂದ್ರೆ ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಅನೌನ್ಸ್ಮೆಂಟ್ ಆಗೋದಿಲ್ಲ. ಬೆಳಗ್ಗೆ ಅನೌನ್ಸ್ಮೆಂಟ್ ಮಾಡಿಬಿಟ್ಟು 1 ಗಂಟೆಗೆ ರಿಸಲ್ಟ್ ಬಿಡ್ತೀವಿ ಅಂತಾನು ಕೂಡ ಯಾವತ್ತೂ ಈ ತರ ಆಗಿಲ್ಲ. ಒಂದ್ ವೇಳೆ ನಾಳೆ ಆಯ್ತು ಅಂತ ಹೇಳೋದಾದ್ರೆ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ಬೆಳಗ್ಗೆ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಪ್ರೆಸ್ ಮೀಟ್ ಮಾಡಿ 1 ಗಂಟೆಗೆ ನಿಮ್ಗೆ ಅನೌನ್ಸ್ಮೆಂಟ್ ಆಗಬಹುದು, ಹೇಳಕ್ಕಾಗಲ್ಲ. ಇದನ್ನು ಕೂಡ ಚಾನ್ಸಸ್ ಇದೆ. ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಅಟ್ ಅ ಟೈಮ್ ಇವತ್ತೇ ಅಂತ ಹೇಳ್ತಿದ್ದಾರೆ. ನಾನು ಕೆಲವೊಬ್ರು ಕೇಳಿದೆ, ಅವರು ಕೂಡ ಇವತ್ತೇ ಅಂತ ಹೇಳ್ತಿದ್ದಾರೆ ಅಂದ್ಮೇಲೆ, ಸೊ ಸಾರಿ ಅಂದ್ರೆ 7th ಅಂತಾನೆ ಹೇಳ್ತಿದ್ದಾರೆ ಅಂದ್ಮೇಲೆ ನನ್ನ ಪ್ರಕಾರ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಬೆಳಗ್ಗೆನೆ ಅನೌನ್ಸ್ಮೆಂಟ್ ಮಾಡ್ಬೇಕು ಅವರು. ಆಕ್ಚುಲ್ ಆಗಿ ಯಾವಾಗ್ಲೂ ಕೂಡ 11 ಗಂಟೆಗೆ, 12 ಗಂಟೆಗೆ, 1 ಗಂಟೆಗೆ, ಲಾಸ್ಟ್ ಟೈಮ್ 1 ಗಂಟೆಗೆ ಬಿಟ್ಟಿದ್ರು. ಸೊ ಅದೇ ತರ ನಿಮ್ಗೆ ಇಲ್ಲಿ 1 ಗಂಟೆಗೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ 10 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಪ್ರೆಸ್ ಮೀಟ್ ಮಾಡಿ 1 ಗಂಟೆಗೆ ರಿಸಲ್ಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಈ ರೀತಿ ಒಂದು ಪ್ರೋಸೆಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಏನೋ ಅವರು ಇವತ್ತೇ ಬಿಡಬೇಕು, ನಿನ್ನೆನೆ ಬಿಡಬೇಕಾಗಿತ್ತು ಅಂತ ಏನಿಲ್ಲ, ಓಕೆನಾ. ನಾಳೆನೂ ಕೂಡ ಬೆಳಗ್ಗೆ 10 ಗಂಟೆಗೆ ಅವರು ಪ್ರೆಸ್ ಮೀಟ್ ಮಾಡಿಬಿಟ್ಟು 1 ಗಂಟೆಗೆ ರಿಸಲ್ಟ್ ಬಿಟ್ರು ಕೂಡ ತುಂಬಾ ಜನ ನೋಡ್ತಾರೆ, ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಏನಕ್ಕಪ್ಪ ಅಂದ್ರೆ ನ್ಯೂಸ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡ್ತಾರಲ್ವಾ. ಸೊ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. 2 ದಿನದ ಹಿಂದೆನೆ ಅಪ್ಡೇಟ್ ಮಾಡಬೇಕು ಅಂತ ಏನಿಲ್ಲ. ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ಕೂಡ ವೈರಲ್ ಆಗುತ್ತೆ. ಹೋಗ್ಬಿಟ್ಟು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ತಾರೆ ಅವರ ಒಂದು ರಿಸಲ್ಟ್. ಸೊ ಈ ತರನು ಕೂಡ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ನಿಮ್ಗೆ 11 ಗಂಟೆ ಒಳಗಡೆ, 10:30 11 ಗಂಟೆ ಒಳಗಡೆ ಒಂದ್ ವೇಳೆ ಅವರನ್ನ ಪ್ರೆಸ್ ಮೀಟ್ ಮಾಡಿ ರಿಸಲ್ಟ್ ಬಗ್ಗೆ ನ್ಯೂಸ್ ಬಂದಿತ್ತು ಅಂದ್ರೆ, ಅಥವಾ ವೆಬ್ಸೈಟ್ ಅಲ್ಲೇ ನನ್ನ ದ್ವಿತೀಯ PUC 2026 ಪರೀಕ್ಷೆ ಫಲಿತಾಂಶ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆಗಿತ್ತು ಅಂತ ಹೇಳಿದ್ರೆ ವಿತ್ ಟೈಮಿಂಗ್ಸು ನಾಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅರ್ಥ, ಓಕೆನಾ. 10:30 11 ಗಂಟೆ ಒಳಗಡೆ ಏನೂ ಅಪ್ಡೇಟ್ ಬಂದಿಲ್ಲ ಅಂತ ಹೇಳೋದಾದ್ರೆ ನಾಳೆ ರಿಸಲ್ಟ್ ಬರಲ್ಲ ಅಂತ ಹೇಳಿ ಅರ್ಥ, ಓಕೆನಾ. ಸಡನ್ ಆಗಿ 1 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು 1:15 ರಿಸಲ್ಟ್ ಈ ತರ ಬಿಡೋದಿಲ್ಲ. 1-2 ಅವರ್ ಟೈಮ್ ಕೊಟ್ಟಿರ್ತಾರೆ. ಏನಕ್ಕಪ್ಪ ಅಂದ್ರೆ ವೆಬ್ಸೈಟ್ ಎಲ್ಲಾನು ಕೂಡ ಅಟ್ ಅ ಟೈಮ್ ಎಲ್ಲರೂ ಕೂಡ ನುಗ್ತಾರಲ್ವಾ. ಟ್ರಾಫಿಕ್ ಜಾಮ್ ಆದಂಗೆ ಅಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಟೈಮ್ ಕೊಡ್ತಾರೆ, ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಳ್ಳಿ ಈಸಿಯಾಗಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಏನಕ್ಕಪ್ಪ ಅಂದ್ರೆ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಗೆ ಅಲ್ಲೇ ಸಿಗ್ತಿರುತ್ತೆ. ಸೊ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಫಸ್ಟ್ ನಾನು ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಎಷ್ಟು ಗಂಟೆಗೆ ಯಾವ ಒಂದು ವೆಬ್ಸೈಟ್ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇರುತ್ತೆ, ಪ್ರತಿಯೊಬ್ರು ಕೂಡ ಕ್ಲಿಕ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ, ಈಸಿಯಾಗಿ ಪ್ರತಿಯೊಬ್ರು ಕೂಡ ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು, ಓಕೆನಾ. ಯಾರು ಕೂಡ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬಿಡಿ. ನಾಳೆ ರಿಸಲ್ಟ್ ಬಂತು ಅಂದ್ರೆ ಅಪ್ಡೇಟ್ ಮಾಡ್ತೀನಿ, ಇಲ್ಲಾಂದ್ರೆ ಯಾವಾಗ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ. ಡೈಲಿ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ವಂದೇ ಮಾತರಂ.